ಇದೊಂದು ನನ್ನ ವಿನೂತನ ಹೊಸ ಪ್ರಯತ್ನ ಇದಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ಈ ಚಾನಲ್ನ ಮೇಲಿರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. DVG ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪನವರು ಕರ್ನಾಟಕದ ಪ್ರಸಿದ್ಧ ಸಾಹಿತಿ, ಪತ್ರಕರ್ತರು. ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಇವರು ಕನ್ನಡದ ಆಧುನಿಕ ಸರ್ವಜ್ಞ ಎಂದೇ ಪ್ರಸಿದ್ಧರಾದವರು. ಇವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಜನಿಸಿದರು. 1898ರಲ್ಲಿ ಕನ್ನಡ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಪಾಸಾದರು. ಆ ಸಂದರ್ಭದಲ್ಲೇ ಸಿಕ್ಕ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದರು. ಖಾಸಗಿಯಾಗಿ ಸಂಸ್ಕೃತವನ್ನು ಅಭ್ಯಾಸ ಮಾಡಿದರು. ಮುಂದೆ ಸಂಬಂಧಿಕರೊಬ್ಬರ ಸಹಾಯದಿಂದ ಮೈಸೂರಿನ ಮಹಾರಾಜ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆದರು. ಆದರೆ 1905ರಲ್ಲಿ ಮೆಟ್ರಿಕ್ಯುಲೇಷನ್ನಲ್ಲಿ ತೇರ್ಗಡೆಯಾಗಲಿಲ್ಲ. ಅಲ್ಲಿಗೆ ಶಾಲಾ ಶಿಕ್ಷಣವನ್ನು ನಿಲ್ಲಿಸಿದರು. ಪ್ರೌಢಶಾಲೆಯಲ್ಲಿ ಓದುವಾಗಲೇ ಗುಂಡಪ್ಪನವರಿಗೆ ಮದುವೆಯಾಯಿತು. ಹೆಂಡತಿ ಭಾಗೀರಥಮ್ಮ. ಮುಂದೆ ಮುಳಬಾಗಿಲಿನ ಒಂದು ಶಾಲೆಯಲ್ಲಿ ಬದಲಿ ಅಧ್ಯಾಪಕರಾಗಿ ಕೆಲ ಕಾಲ ಕೆಲಸ ಮಾಡಿದರು. ಅದೇ ಅವರ ವೃತ್ತಿ ಜೀವನದ ನಾಂದಿ. ಆದರೂ ಅಲ್ಲಿರಲಾಗಲಿಲ್ಲ. ವೃತ್ತಿ ಬಿಟ್ಟು ಮುಂದೆ ಕೋಲಾರದ ಚಿನ್ನದ ಗಣಿಯಲ್ಲಿ ಸೋಡಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದರು. ನಂತರ ಬೆಂಗಳೂರಿಗೆ ಬಂದು ಕೆಲಸಕ್ಕಾಗಿ ಎಲ್ಲೆಂದರಲ್ಲಿ ಅಲೆದರು. ದಿವಾನ್ ರಂಗಾಚಾರ್ಯ ಅವರ ಬಗ್ಗೆ ಇಂಗ್ಲಿಷ್ನಲ್ಲಿ ಬರೆದ ಲೇಖನ DVG ಅವರ ಬದುಕಿನಲ್ಲಿ ಹೊಸ ತಿರುವು ಪಡೆಯಿತು. ಮುಂದೆ ಪುಸ್ತಕ ರೂಪಕ್ಕೆ ತರಲು ಹಲವು ಮಾರ್ಪಾಡು ಮಾಡಿದರು. ಇದು ಪ್ರಕಟವಾಗುತ್ತಿದ್ದಂತೆ ಕೃತಿ ಪ್ರಕಟಣೆ ಮೂಲಕವೂ ಹಣ ಬರುವಂತಾಯಿತು. ಜೀವನದಲ್ಲಿ ತೊಂದರೆಗಳಿದ್ದರೂ ಅವರಲ್ಲಿ ಹಾಸ್ಯ ಪ್ರವೃತ್ತಿಯೂ ಇತ್ತು. ಅವರು ವ್ಯಾಕರಣ ಕಲಿಯಲು ಗರಣೆ ಕೃಷ್ಣಾಚಾರ್ಯರಲ್ಲಿ ಹೋದಾಗ ಅವರಿಗೆ ಶಬ್ದಶಾಸ್ತ್ರ ಒಲಿಯದೆ ಸೂಪಶಾಸ್ತ್ರದಲ್ಲಿ ಪರಿಣತಿ ಪಡೆದುದಾಗಿ ಒಂದು ಹಾಸ್ಯಭರಿತ ಸಂಸ್ಕೃತ ಶ್ಲೋಕದಲ್ಲಿ ಹೇಳುತ್ತಾರೆ. ಅದರ ಅರ್ಥ, ನಾವು ವೇದಾಂತದಲ್ಲಿ ನುರಿತವರಲ್ಲ, ವ್ಯಾಕರಣವನ್ನೂ ಅರಿತವರಲ್ಲ, ತರ್ಕ ವೇದಗಳನ್ನೂ ತಿಳಿದವರಲ್ಲ, ಸಾಹಿತ್ಯದಲ್ಲಿ ಸರಸತೆಯಿಲ್ಲ, ಆದರೆ ಕೇವಲ ಶ್ರೀಮದ್ ಬೇಳೆಹುಳಿ, ಪಳ್ಯದ ಕೋಸಂಬರಿ, ತೋವೆ, ಹಯಗ್ರೀವ, ಆಂಬೊಡೆ, ಕರಿಗಡಬು ಮತ್ತು ಮೊಸರನ್ನದಲ್ಲಿ ರಸಿಕರು ಎಂದು ಹೇಳಿದ್ದಾರೆ. ಇದು ಇವರ ಹಾಸ್ಯ ಪ್ರಜ್ಞೆಯನ್ನು ಸೂಚಿಸುತ್ತದೆ. DV ಗುಂಡಪ್ಪನವರು 1975ರ ಅಕ್ಟೋಬರ್ 7ರಂದು ನಿಧನರಾದರು. ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ DVGಯವರ ಮೇರು ಕೃತಿ. ಕನ್ನಡ ಸಾರಸ್ವತ ಲೋಕದ ಅಮರ ಕೃತಿ. ಯಾವುದೇ ಒಂದು ಕೃತಿ ತನ್ನ ಆಂತರ್ಯದಲ್ಲಿ ಸಾರ್ವಕಾಲಿಕ ಸತ್ಯವನ್ನು, ಸರ್ವಾಂಗೀಣ ಸತ್ವವನ್ನು ಗರ್ಭೀಕರಿಸಿಕೊಂಡು ಒಡಮೂಡಿದರೆ ಅದು ಕಾಲ ದೇಶಾದಿ ಗಡಿಗಳನ್ನು ಮೀರಬಹುದು. ಮಾನ್ಯರಿಂದ ಸಾಮಾನ್ಯರೆಲ್ಲರ ಮನಸೂರೆಗೊಳ್ಳಬಹುದು. ತನ್ಮೂಲಕ ಮನುಕುಲಕ್ಕೊಂದು ಕೈದೀವಿಗೆಯಾಗಬಹುದು ಎಂಬುದಕ್ಕೆ ಈ ಮಂಕುತಿಮ್ಮನ ಕಗ್ಗ ಕೃತಿಯೇ ಜ್ವಲಂತ ನಿದರ್ಶನ. ಭಾರತೀಯ ಸಾಹಿತ್ಯದಲ್ಲಿ ಐತಿಹಾಸಿಕ ದಾಖಲೆ. ನಮ್ಮ ಹೆಮ್ಮೆಯ ಮಂಕುತಿಮ್ಮನಿಗೀಗ 75 ವರ್ಷ. ನಾವು ನೀವುಗಳೆಲ್ಲ ತಿಳಿದಂತೆ DVG ಎಂದರೆ ಕಗ್ಗದ ಕವಿಗಳಾಗಿ, ಸಾಹಿತಿಗಳಾಗಿ ಹೆಚ್ಚು ಪರಿಚಿತರು. ಅವರ ಕಾರ್ಯಕ್ಷೇತ್ರವಾದರೂ ಕರ್ನಾಟಕ, ಅದರಲ್ಲೂ ಬೆಂಗಳೂರು ಕೇಂದ್ರ ಸ್ಥಾನ. ಅವರ ಚಿಂತನೆಯ ಬೀಸು, ಸಾಧನೆಯ ಹಾಸು ಎಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಕವಾಗಿತ್ತು ಎಂಬುದನ್ನು 75 ವರ್ಷಗಳ ಹಿಂದಿನ ಈ ಸಂದೇಶದಲ್ಲಿ ತಿಳಿಸಿಕೊಡುತ್ತದೆ. ಭಾರತೀಯರಿಗೆ ಕೊಟ್ಟ ಆ ಸಂದೇಶದಲ್ಲಿ 3ನೆಯ ಹೆಸರಾಗಿ DVGಯವರನ್ನು ದಾಖಲಿಸಿ, ಇಂಥವರನ್ನು ಅನುಸರಿಸಿ ಎಂದು ಅಮೆರಿಕದಲ್ಲಿ ನೆಲೆಸಿದ್ದ ವಿಶ್ವಮಟ್ಟದ ಚಿಂತಕರೊಬ್ಬರು ಇಡೀ ರಾಷ್ಟ್ರಕ್ಕೆ ಕರೆ ಕೊಟ್ಟಿರುವುದನ್ನು ನೋಡಿದರೆ, ಕನ್ನಡಿಗರಾದ ನಾವು ನಮ್ಮ ನಡುವಿನ DVG ಎಂಬ ಮಹಾನ್ ಚೇತನವನ್ನು ಕಂಡಿರುವುದಾದರೂ ಎಷ್ಟು. ಅವರ ಮೇರು ಕೃತಿಗಳಾದ ಮಂಕುತಿಮ್ಮನ ಕಗ್ಗ ಹಾಗೂ
ಮರುಳ ಮುನಿಯನ ಕಗ್ಗಗಳನ್ನು ಓದಿರುವುದಾದರೂ ಅರ್ಥೈಸಿಕೊಂಡಿರುವುದಾದರೂ ಎಷ್ಟು ಎಂಬ ಪ್ರಶ್ನೆ ಮೂಡುತ್ತದೆ, ಕಾಡುತ್ತದೆ. ಬನ್ನಿ ಈಗಲಾದರೂ ನಮ್ಮ ಹೆಮ್ಮೆಯ DVGಯವರನ್ನು ಅರಿಯೋಣ. ಈ ವಿಡಿಯೋ ಮೂಲಕ ಇನ್ನಷ್ಟು ಕಗ್ಗಗಳನ್ನು ತಿಳಿಯೋಣ. ಕಗ್ಗ ಎರಡು ಮಾತು. ಕನ್ನಡ ಸಾರಸ್ವತ ಲೋಕದ ಮೇರು ಪರ್ವತ ಡಾಕ್ಟರ್ DV ಗುಂಡಪ್ಪನವರು ಎಂದರೆ ಅತ್ಯುಕ್ತಿ. ಇದು ಎಂದು ಬಹುಶಃ ಯಾರಿಗೂ ಅನಿಸುವುದಿಲ್ಲ. ನ ಹಿ ಸರ್ವಂ ಜಾನಾತಿ, ಎಲ್ಲರೂ ಎಲ್ಲವನ್ನೂ ತಿಳಿದಿರುವುದಿಲ್ಲ ಎನ್ನುತ್ತಾರೆ. ಎಂದರೆ ಸರ್ವಜ್ಞನು ಭಗವಂತನ ಹೊರತು ಬೇರಾರೂ ಇರಲಿಕ್ಕಾಗದು ಎಂದರ್ಥ. ಆದರೆ ಬಹುಜ್ಞರು ಇರುತ್ತಾರೆ. ಇಂಥ ಕೆಲವೇ ಮಂದಿ ಬಹುಜ್ಞರಲ್ಲಿ DVGಯವರು ಒಬ್ಬರು ಎಂಬುದರಲ್ಲಿ ಸಂಶಯವಿಲ್ಲ. DVG ಅವರು ಸಮಾಜದ ಹಲವು ಆರ್ಥಿಕ, ಸಾಮಾಜಿಕ, ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಕಾವ್ಯ, ವಿಮರ್ಶೆ, ರಾಜಕೀಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಗಣನೀಯ ಪಾತ್ರವನ್ನು ವಹಿಸಿದ್ದಾರೆ. ಎಲ್ಲಕ್ಕಿಂತ ವಿಶೇಷವಾಗಿ ಸಂಸ್ಕೃತ, ಇಂಗ್ಲಿಷ್, ತಮಿಳು, ತೆಲುಗು ಭಾಷೆಗಳ ಪರಿಚಯ ಚೆನ್ನಾಗಿ ಇದ್ದ DVG ಕನ್ನಡದ ಹಿರಿಮೆಗಾಗಿ 6-7 ದಶಕಗಳ ಕಾಲ ಕೆಲಸ ಮಾಡಿ ಕನ್ನಡಿಗರು ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದಾರೆ. ಇದಕ್ಕಾಗಿ ಕನ್ನಡ ನಾಡು ನುಡಿ ಕನ್ನಡಿಗರು ಚಿರಋಣಿಗಳಾಗಿರುತ್ತಾರೆ. ಇಂತಹ ಅಪೂರ್ವ ಕೃತಿರತ್ನವನ್ನು 1-2 ಕೋಟಿ ಕನ್ನಡಿಗರಾದರೂ ಓದದೇ ಇದ್ದರೆ ಏನು ಉಪಯೋಗ? ಮನೆಯಲ್ಲೂ ಇರಬೇಕಾದ ಕೃತಿ, ಮಹಾಕೃತಿ ಮಂಕುತಿಮ್ಮನ ಕಗ್ಗ. ನಮ್ಮ ಬಾಳಿನ ಕೈದೀವಿಗೆ ಮಂಕುತಿಮ್ಮನ ಕಗ್ಗ.